ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಸೇವಾ ಭಾವ ಈ ವಿಷಯವನ್ನು ನೋಡೋಣ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಸಮರ್ಪಣೆಯ ಭಾವದಿಂದ ಪ್ರೀತಿ ಪಾತ್ರ ವ್ಯಕ್ತಿಗಳನ್ನು ಸೇವಿಸುವ ಹಲವರು ಇರಬಹುದು. ಆದರೆ ಸೇವೆ ಮಾಡುವವನು ಸೇವ್ಯವನ್ನು ಎಂದರೆ ಸೇವೆಯನ್ನು ಪಡೆಯುವವನನ್ನು ತನ್ನ ಅಧೀನದಲ್ಲಿ ಇರಿಸಿಕೊಳ್ಳಲು ಯತ್ನಿಸುವುದು ಉಂಟು. ಅವರ ಮೇಲೆ ಪ್ರೀತಿಯ ಹೆಸರಿನಲ್ಲೇ ಅಧಿಕಾರ ಚಲಾಯಿಸಲು ಶೋಷಿಸಲು ಹವಣಿಸುವುದುಂಟು. ಸೇವ್ಯರ ಯಾವತ್ತೂ ಅಭ್ಯುದಯಕ್ಕೆ ತಾವೇ ಕಾರಣರು ಎಂಬುದನ್ನು ಸೂಚ್ಯವಾಗಿಯೋ ವ್ಯಕ್ತವಾಗಿಯೋ ಹೇಳುತ್ತಾ ತಿರುಗುವುದುಂಟು. ತಾನಿಲ್ಲದಿದ್ದರೆ ಇವನ ಬೇಳೆ ಬೇಯುವುದಿಲ್ಲ ಎನ್ನುವುದು ಉಂಟು. ತಾನು ಇಷ್ಟು ಸಹಾಯ ಮಾಡಿ ಸೇವೆ ಮಾಡಿ ಕಾಸಿನ ಉಪಯೋಗವೂ ತನಗೆ ಆಗಲಿಲ್ಲ ಎಂದು ಹೇಳುವುದುಂಟು. ತನ್ನ ಸೇವೆಯನ್ನು ಪಡೆದವನು ಸದಾ ಕೃತಜ್ಞನಾಗಿದ್ದೇನೆ ಎಂದು ಹೇಳುತ್ತಿರಬೇಕು ಎಂದು ನಿರೀಕ್ಷಿಸುವುದುಂಟು. ಯಾವ ಸೇವೆಯನ್ನು ಮಾಡದ ಸ್ವಾರ್ಥಿಗಿಂತ ಸೇವೆಯನ್ನು ಮಾಡಿ ಹೆಗ್ಗಳಿಕೆಯನ್ನು ಮೆರೆಯುವವರು ಮೇಲು ಎನ್ನುವುದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಆದರೆ ಅದು ಶುದ್ಧ ನಿಸ್ವಾರ್ಥ ಪ್ರೇಮವಲ್ಲ. ನಿಸ್ವಾರ್ಥ ಪ್ರೇಮದ ಮಜಲನ್ನು ತಲುಪಲು ಅದು ಮೆಟ್ಟಿಲು ಎಂದೇನೋ ಹೇಳಬಹುದು. ಆದರೆ ಎಲ್ಲರೂ ಆ ಮೆಟ್ಟಿಲನ್ನು ಏರಿ ಹೋಗುವವರು ಎಂದೇನೂ ಹೇಳಲಾಗುವುದಿಲ್ಲ. ನಿಜವಾದ ಪ್ರೀತಿ ವ್ಯಕ್ತಿ ಗೌರವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹಾನಿ ಬರದಂತೆ ಸ್ವಲಾಭ ಸಂಕುಚಿತ ಸ್ವಾರ್ಥಾಭಿಲಾಷೆ ಇಲ್ಲದೆ ವ್ಯಕ್ತವಾಗುತ್ತದೆ. ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಮಾತೃತ್ವದ ಮಹಾ ಆದರ್ಶವನ್ನು ಮೈಗೂಡಿಸಿಕೊಂಡ ತಾಯಿಯಲ್ಲಿ ನಿಸ್ವಾರ್ಥ ದೈವಿ ಪ್ರೇಮವನ್ನು ಕಾಣಬಹುದು. ಮುಂದಿನ ವಿಷಯ ಸಲುಗೆಯ ಇತಿಮಿತಿ. ಒಮ್ಮೆ ಸತ್ಯಭಾಮೆ ದ್ರೌಪದಿಯನ್ನು ಸಂಧಿಸಿದಾಗ, ನಿನ್ನ ಗಂಡಂದಿರನ್ನು ನೀನು ವಶದಲ್ಲಿ ಇಟ್ಟುಕೊಂಡಿರುವುದು ಹೇಗೆ? ನಿನ್ನಿಂದ ಆ ಉಪಾಯವನ್ನು ತಿಳಿದು ನಾನು ಕೃಷ್ಣನನ್ನು ಒಲಿಸಿಕೊಳ್ಳುತ್ತೇನೆ ಎಂದಳು. ಕೃಷ್ಣ ಸತ್ಯಭಾಮೆಯ ವಶದಲ್ಲಿ ಆಗಲೇ ಇದ್ದಾನೆಂಬುದು ದ್ರೌಪದಿಗೆ ಗೊತ್ತಿದ್ದರೂ ತಾನು ತನ್ನ ಗಂಡಂದಿರ ಒಲುಮೆ ಗಳಿಸಿದ ಮಾರ್ಗವನ್ನು ಹೀಗೆಂದು ಹೇಳಿದಳು. ನನ್ನ ಗಂಡಂದಿರು ಮೃದು ಸ್ವಭಾವದವರು, ಸತ್ಯಶೀಲರು, ಸತ್ಯ ಧರ್ಮಗಳನ್ನು ಪಾಲಿಸುವವರು. ಆದರೂ ಕ್ರೂರಿಗಳು ಕೋಪಿಷ್ಠರೂ ಆಗಿದ್ದರೆ ಹೇಗೋ ಹಾಗೆ ಎಚ್ಚರದಿಂದ ಪರಿಚರಿಸಿದ್ದೇನೆ. ಪತಿಯ ಆಶ್ರಯ ಸ್ತ್ರೀಯರಿಗೆ ಧರ್ಮ. ನನ್ನ ತಿಳುವಳಿಕೆಯಂತೆ ಹೆಂಡತಿಗೆ ಗಂಡನೇ ದೇವರು, ಅವನೇ ಗತಿ, ಅವನಿಗೆ ವಿಧೇಯತೆಯೇ ಆಕೆಯ ಸಾಧನೆ. ಇನ್ನು ಗುರು ಹಿರಿಯರನ್ನು ನಾನು ಭಕ್ತಿ ಆದರಗಳಿಂದ ನೋಡುತ್ತೇನೆ. ನನ್ನ ಅತ್ತೆಯ ಮಾತಿಗೆ ಒಮ್ಮೆಯೂ ಪ್ರತಿ ನುಡಿದವಳಲ್ಲ. ನಾನೇ ನಿತ್ಯವೂ ಆಕೆಯನ್ನು ಪರಿಚರಿಸಿ ಸ್ನಾನ ಭೋಜನ ಆಚ್ಛಾದನಗಳನ್ನು ನೋಡಿಕೊಳ್ಳುತ್ತೇನೆ. ಅವಳಿಗೆ ಇಲ್ಲದ ಊಟ ನಿದ್ದೆಯನ್ನು ನಾನು ಅನುಭವಿಸುವುದಿಲ್ಲ. ಆಕೆಯನ್ನು ಪೃಥ್ವಿಗಿಂತ ಸಮಾನಳೆಂದು ಕಂಡಿದ್ದೇನೆ. ಸಾವಿರಾರು ಜನ ಸ್ನಾತಕರು ಬ್ರಾಹ್ಮಣರು ಅರಮನೆಗೆ ಬಂದು ಹೋಗುತ್ತಿದ್ದ ಕಾಲದಲ್ಲಿ ಒಬ್ಬರನ್ನು ಬಿಡದೆ ಪ್ರತಿಯೊಬ್ಬರ ಸತ್ಕಾರವನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ಸಾವಿರಾರು ದಾಸಿಯರು ಅರಮನೆಯಲ್ಲಿ ಇದ್ದರೂ ನನಗೆ ಅವರೆಲ್ಲರ ಗುರುತು ಇತ್ತು, ಹೆಸರು ತಿಳಿದಿತ್ತು. ನಾನು ಅವರೆಲ್ಲರ ಒಳಿತು ಕೆಡುಕುಗಳನ್ನು ಕಷ್ಟ ಸುಖಗಳನ್ನು ಅರಿತಿದ್ದೆ. ಸಾವಿರಾರು ಆನೆ ಕುದುರೆಗಳು ಯುಧಿಷ್ಠಿರನ ಲಾಯಗಳಲ್ಲಿ ಇದ್ದಾಗ ಅವುಗಳ ಲಾಲನೆ ಪಾಲನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದೆ. ನನ್ನ ಗಂಡಂದಿರು ಸಂಸಾರದ ಎಲ್ಲ ಹೊರೆಯನ್ನು ನನ್ನ ಮೇಲೆ ಬಿಟ್ಟು ತಮ್ಮ ಧರ್ಮದ ಅನುಷ್ಠಾನದಲ್ಲಿ ನಿಶ್ಚಿಂತರಾಗಿ ಮುಳುಗಿದ್ದರು. ಇಷ್ಟೆಲ್ಲ ಕೆಲಸಗಳನ್ನು ನೋಡಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಆದರೆ ಕಷ್ಟವಾಯಿತೆಂದು ನಾನು ಸೋಲಲಿಲ್ಲ. ಹಗಲು ರಾತ್ರಿ ದುಡಿದೆ, ಎಲ್ಲವನ್ನೂ ನೋಡಿಕೊಂಡೆ. ನಾನು ದಿನವೂ ಎಲ್ಲರಿಗೂ ಮೊದಲು ಎದ್ದಿದ್ದೇನೆ, ಎಲ್ಲರೂ ಮಲಗಿದ ಮೇಲೆ ಮಲಗಿದ್ದೇನೆ. ನಾನು ಗಂಡಂದಿರನ್ನು ವಶಪಡಿಸಿಕೊಳ್ಳಲು ಮಾಡಿದ ತಪಸ್ಸು ಇದು ಎಂದಳು. ಸತ್ಯಭಾಮೆ ಕೃಷ್ಣನನ್ನು ಅದೆಷ್ಟು ಪ್ರೀತಿಸುತ್ತಿದ್ದರೂ ಸಲುಗೆಯಿಂದ ಅವನಲ್ಲಿ
ಅವಜ್ಞೆ ತೋರಿಸಿದ ಗಳಿಗೆಗಳೂ ಇದ್ದವು. ದ್ರೌಪದಿಯ ಈ ಮಾತು ಆಕೆಯ ತಪ್ಪನ್ನು ತೋರಿಸಿ ತಿದ್ದುಪಡಿಗೆ ದಾರಿ ಮಾಡಿಕೊಟ್ಟಿತು. ಆದ್ದರಿಂದ ಪ್ರೀತಿ ಎಂದೂ ಸಲುಗೆಯಾಗಿ ಅನಾದರಕ್ಕೆ ಕಾರಣವಾಗಬಾರದು. ಮುಂದಿನ ವಿಷಯ ಪ್ರೀತಿಗೂ ಬರ. ಸಂಕುಚಿತ ಸ್ವಾರ್ಥದ ದೆಸೆಯಿಂದ ಈ ಪರಿಶುದ್ಧ ಪ್ರೀತಿಯ ಅಭಾವದ ರೋಗ ಅಥವಾ ಬರ ಎಲ್ಲೆಲ್ಲೂ ಹಬ್ಬಿಕೊಂಡಿದೆ. ಶ್ರೀಮಂತ, ಬಡವ, ತಜ್ಞ, ಅಜ್ಞ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಅದು ಹಿಡಿದುಕೊಂಡಿದೆ. ಕೊಳಚೆ ಪ್ರದೇಶ, ಶುಚಿಯಾದ ಪ್ರದೇಶ ಎಂಬ ತಾರತಮ್ಯ ಅದಕ್ಕಿಲ್ಲ. ಜಾತಿ, ಮತ, ಪಥ, ಪಂಗಡ ಎಂಬ ಭೇದವೂ ಇಲ್ಲ. ಈ ನಿಸ್ವಾರ್ಥ ಪ್ರೀತಿಯ ಪುನಃ ಪ್ರತಿಜ್ಞೆಯಾಗದೆ ಮನುಷ್ಯ ಕುಲಕ್ಕೆ ಶಾಂತಿ, ತೃಪ್ತಿಗಳು ಲಭ್ಯವಾಗವು. ಆ ನಿಟ್ಟಿನಲ್ಲಿ ದೊಡ್ಡ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿನಿಯೊಬ್ಬರ ಮನ ಕರಗಿಸುವ ಒಂದು ಅನುಭವ ಇಲ್ಲಿದೆ. ವಯಸ್ಸು 9 ವರ್ಷ. ಹುಡುಗ 8ನೇ ತರಗತಿಯಲ್ಲಿ ಓದುತ್ತಿದ್ದ. ಶಾಲೆಗೆ ಬರುವ ಅವನ ಕ್ಲಾಸಿನ ಹುಡುಗರ ಹತ್ತಿರ, ಹೆಚ್ಚಾಗಿ ಹೆಣ್ಣು ಮಕ್ಕಳ ಹತ್ತಿರ ಹಣ ಕೇಳುತ್ತಿದ್ದ. ಕೆಲವೊಮ್ಮೆ ಒಳ್ಳೆಯ ಮಾತುಗಳಿಂದ, ಕೆಲವೊಮ್ಮೆ ಗದರಿಸಿ ಬೆದರಿಸಿ ಪ್ರತಿದಿನವೂ ಯಾರಿಂದಲಾದರೂ 5 ಪೈಸೆಯಿಂದ 25 ಪೈಸೆಗಳವರೆಗೆ ಸಾಲ ಎತ್ತುತ್ತಿದ್ದ. ನನ್ನ ತಾಯಿ ಊರಿನಿಂದ ಬಂದೊಡನೆ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದ. ಮಕ್ಕಳ ಹಿರಿಯರು ಆ ಹುಡುಗನ ಕಾಟವನ್ನು ಶಾಲೆಯ ಮುಖ್ಯ ಉಪಾಧ್ಯಾಯಕಿ ಹತ್ತಿರ ಹೇಳಿಕೊಂಡರು. ಮುಖ್ಯ ಅಧ್ಯಾಪಕಿ ತರಗತಿಯ ಅಧ್ಯಾಪಕಿಯ ಜೊತೆಗೂಡಿ ಹುಡುಗನನ್ನು ನನ್ನ ಹತ್ತಿರ ಕರೆತಂದು ಅವನ ವರ್ತನೆಯ ವಿವರಗಳನ್ನು ತಿಳಿಸಿದರು. ಹುಡುಗನನ್ನು ಗದರಿಸದೆ, ಯಾವ ಕಠಿಣ ಉಕ್ತಿಗಳನ್ನೂ ಆಡದೆ ಮಾತನಾಡಿಸಿದೆ. ನನ್ನ ಪ್ರಶ್ನೆಗಳಿಗೆ ಬಾಲಕ ಸ್ವಲ್ಪವೂ ಸಂಕೋಚಪಟ್ಟುಕೊಳ್ಳದೆ ಧೈರ್ಯವಾಗಿಯೇ ಉತ್ತರಿಸಿದ. ಪ್ರತಿದಿನ ಬೆಳಗ್ಗೆ ಮನೆಯಲ್ಲಿ ಏನೂ ತಿಂಡಿ ಸಿಗುತ್ತಿಲ್ಲ, ಆದುದರಿಂದ ತಿಂಡಿಗಾಗಿ ಅವರಿವರ ಹತ್ತಿರ ದುಡ್ಡು ಕೇಳಿದೆ ಎಂದ. ಅವನನ್ನು ನೋಡಿಕೊಳ್ಳುತ್ತಿದ್ದ ಬಂಧುಗಳು ಶಾಲೆಯಲ್ಲಿ ನೀಡುವ ಬಿಟ್ಟಿ ಊಟವನ್ನು ತೆಗೆದುಕೊಳ್ಳಲು ಅನುಮತಿ ನೀಡಿರಲಿಲ್ಲ. ಹುಡುಗನ ತಂದೆ ಸಿಂಗಪುರದಲ್ಲಿ ಇದ್ದರು. ಅವನ ತಾಯಿ ತೀರಿಕೊಂಡು 1 ವರ್ಷವೇ ಆಗಿದ್ದರೂ ತಾಯಿಯ ಸಾವಿನ ವಿಚಾರ ಬಾಲಕನಿಗೆ ತಿಳಿಸಿರಲಿಲ್ಲ. ತನ್ನ ತಾಯಿ ಸಿಂಗಪುರದಿಂದ ಹಿಂದಿರುಗಿ ಬಂದು ತನ್ನನ್ನು ಪ್ರೀತಿಯಿಂದ ಕಾಣದ ಬಂಧುಗಳ ಹಿಡಿತದಿಂದ ಬಿಡಿಸಿ ಕರೆದೊಯ್ಯುವಳು ಎಂಬ ಮಧುರ ನಿರೀಕ್ಷೆಯಲ್ಲಿ ಅವನು ಕಾಲಯಾಪನೆ ಮಾಡುತ್ತಿದ್ದ. ತುಂಬ ಹೊತ್ತು ಮಾತನಾಡಿದ ಬಳಿಕ ಹೇಳಿದೆ, ಯಾರ ಹತ್ತಿರವೂ ಹಣ ಕೇಳಬೇಡ, ಸಾಲ ಮಾಡಬೇಡ. ಶಾಲೆಯಲ್ಲೇ ನಿನಗೆ ಬೆಳಗಿನ ತಿಂಡಿ ಮಾತ್ರವಲ್ಲ, ಪುಸ್ತಕ, ಪೆನ್ಸಿಲ್ಲುಗಳ ವ್ಯವಸ್ಥೆ ಮಾಡುತ್ತೇನೆ. ಚಿಂತೆ ಮಾಡಬೇಡ. ಈಗ ಹೇಳು, ನಿನಗೆ ಏನು ಬೇಕು? ನಿರ್ಭೀತಿಯ ದೃಢ ಮನಸ್ಸಿನವನೆಂದು ಕಾಣುತ್ತಿದ್ದ ಆ ಬಾಲಕ ತಟ್ಟನೆ ಕಂಬನಿ ದುಂಬಿ ಅಳುತ್ತಾ ಹೇಳಿದ, ನನಗೆ ಅಮ್ಮ ಬೇಕು. ನನ್ನ ತಾಯಿಯನ್ನು ಕರೆಸಿ, ನನ್ನ ತಾಯಿಯನ್ನು ನನಗೆ ಕೊಡಿ. ಹುಡುಗನ ದುಃಖತಪ್ತ ಮನಸ್ಸಿನಿಂದ ಹೊರಹೊಮ್ಮಿದ ಆಕ್ರಂದನವನ್ನು ಕೇಳಿ ನಮಗೆಲ್ಲ ಕಣ್ಣೀರು ತಡೆಯುವುದು ಕಷ್ಟವಾಯಿತು. ಅವನನ್ನು ಹತ್ತಿರ ಕರೆದು ಪ್ರೀತಿಯಿಂದ ಸಮಾಧಾನ ಮಾಡಿ ಶ್ರೀಮಾತೆ ಶಾರದಾದೇವಿಯವರ ಒಂದು ಭಾವಚಿತ್ರವನ್ನು ಕೊಟ್ಟು, ಇವರನ್ನು ನಿನ್ನ ತಾಯಿ ಎಂದು ತಿಳಿದು ಪ್ರಾರ್ಥಿಸು. ಅವರು ಕೃಪೆ ಮಾಡಿ ನಿನಗೆ ಮಾರ್ಗದರ್ಶನ ಮಾಡುತ್ತಾರೆ ಎಂದೆ. ಹುಡುಗ ಸಂತುಷ್ಟನಾದಂತೆ ಕಂಡಿತು. ಆದರೆ ಮಾರನೇ ದಿನದಿಂದ ಅವನು ಶಾಲೆಗೆ ಬರಲಿಲ್ಲ. ಶಾಲೆಯಲ್ಲಿ ನಡೆದ ವಿಚಾರಣೆಯ ಸಂಗತಿಯನ್ನು ತಿಳಿದ ಅವನ ರಕ್ಷಕರು ವರ್ಗಾವಣೆಯ ಪತ್ರವನ್ನು ತೆಗೆದುಕೊಂಡು ಹುಡುಗನನ್ನು ಬೇರೆ ಶಾಲೆಗೆ ಸೇರಿಸಿಬಿಟ್ಟರು. ಪರಿಶುದ್ಧ ನಿಸ್ವಾರ್ಥ ಪ್ರೀತಿಯ ಮಾತು ದೂರವಿರಲಿ, ಸಾಮಾನ್ಯ ಪ್ರೀತಿಯನ್ನು ಕಾಣದ ಹುಡುಗ ಆತ. ತಂದೆಯ ಪ್ರೀತಿಯಿಂದ ವಂಚಿತಳಾದ 8 ವರ್ಷದ ಹುಡುಗಿಯೊಬ್ಬಳು ತಾಯಿಯ ಬಗ್ಗೆ ಅನುಕಂಪದಿಂದ ಆಡಿದ ಮಾತುಗಳಿವು. ನಾನು ನನ್ನ ತಾಯಿಯ ಸ್ಥಾನದಲ್ಲಿ ಇದ್ದರೆ ಗಂಡನನ್ನು ಅವನ ಪಾಡಿಗೆ ಬಿಟ್ಟು ಕುಟುಂಬದಿಂದ ಹೊರಗೆ ನಡೆದು ಬಿಡುತ್ತಿದ್ದೆ. ಅದರ ಹಿನ್ನೆಲೆ ಹೀಗಿದೆ. ಅವರದ್ದು ದೊಡ್ಡ ಒಳ್ಳೆಯ ಕುಟುಂಬವೇ. ಮನೆಯಲ್ಲಿ ಬಾಂಧವರು, ಆಳುಕಾಳುಗಳಿಗೆ ಕೊರತೆ ಇಲ್ಲ. ಅವರ ಆರ್ಥಿಕ ಸ್ಥಿತಿ ಕಳಪೆ ಇಲ್ಲ. ಆದರೆ ಮೇಲಿನ ಮಾತನ್ನು ಹೇಳಿದ ಹುಡುಗಿಯ ತಂದೆ
ಕುಡಿತ ಮತ್ತು ಜೂಜಿನ ಚಟಕ್ಕೆ ಬಲಿಯಾದವನು. ರಾತ್ರಿ ಹೊತ್ತು ಆತ ವೇಳೆ ಮೀರಿ ಮನೆಗೆ ಬಂದು ಹೆಂಡತಿಯೊಡನೆ ಸಣ್ಣ ಪುಟ್ಟ ವಿಚಾರಗಳಿಗೆ ರೇಗಿ ಜಗಳವಾಡಿ ಹೊಲಸು ಮಾತುಗಳಿಂದ ಬೈದು ಹೊಡೆದು ರಾದ್ಧಾಂತ ಮಾಡುತ್ತಿದ್ದ. ಈ ಚಿಕ್ಕ ಹುಡುಗಿ ದಿನನಿತ್ಯವೂ ನಿದ್ರೆಯಿಂದೆದ್ದು ತಂದೆಯ ಕ್ರೌರ್ಯ ಮತ್ತು ದುರ್ವ್ಯವಹಾರಗಳನ್ನು, ತಾಯಿಯ ಸಂಕಟವನ್ನು ಕಂಡು ತಾಯಿಯ ಜೊತೆ ತಾನೂ ಸ್ವಲ್ಪ ಹೊತ್ತು ಅಳುತ್ತಾ ಸ್ವಲ್ಪ ಸಮಯದ ನಂತರ ನಿದ್ರಿಸುತ್ತಿದ್ದಳು. ತನ್ನ ತಂದೆಯನ್ನು ಮನಸ್ವಿ ಬೈಯಲು ಅವಳ ಪಾಲಿಗೆ ದೊರೆತ ಜಾಗ ಶಾಲೆ ಮಾತ್ರ. ಒಟ್ಟು ಮನೆಯ ವಾತಾವರಣ ಅವಳ ಮನಸ್ಸಿನಲ್ಲಿ ಒಂದೆಡೆ ಭಯದ ಭಾವವನ್ನು, ಇನ್ನೊಂದೆಡೆ ಪುರುಷ ಜಾತಿಯ ಮೇಲೆ ದ್ವೇಷವನ್ನು ಬಿತ್ತಿ ಅವಳ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮ ಮಾಡಿದುದರಲ್ಲಿ ಆಶ್ಚರ್ಯವಿಲ್ಲ. ಸೇವಾ ಕ್ಷೇತ್ರದಲ್ಲಿ ಜನರ ಜೊತೆಗೆ 20 ವರ್ಷಗಳ ಕಾಲ ದುಡಿದ ಬಳಿಕ ನನ್ನ ಮನಸ್ಸಿಗೆ ಒಂದು ಸಂಗತಿ ಸ್ಪಷ್ಟವಾಗುತ್ತಾ ಇದೆ. ತಾನು ಯಾರಿಗೂ ಬೇಡವಾದವನು ಎಂಬ ಭಾವನೆಯ ರೋಗ ಮನುಷ್ಯರು ಅನುಭವಿಸಬಹುದಾದ ಅತಿ ಕೆಟ್ಟ ರೀತಿಯ ರೋಗ. ಕುಷ್ಠರೋಗಕ್ಕೆ ನಾವು ಔಷಧವನ್ನು ಕಂಡುಹಿಡಿದಿದ್ದೇವೆ. ಸಾವಿರಾರು ಜನರು ಆ ರೋಗದಿಂದ ಬಿಡುಗಡೆ ಹೊಂದಿದ್ದಾರೆ. ಕ್ಷಯ ರೋಗಕ್ಕೂ ಔಷಧ ಕಂಡುಹಿಡಿಯಲಾಗಿದೆ. ಸಾವಿರಾರು ಮಂದಿ ಕ್ಷಯರೋಗದಿಂದ ಮುಕ್ತರಾಗಿದ್ದಾರೆ. ಇತರ ನೂರಾರು ರೋಗಗಳಿಗೂ ಔಷಧ ಕಂಡುಹಿಡಿಯಲಾಗಿದೆ. ಆದರೆ ಪ್ರೀತಿಯನ್ನು ಕಂಡರಿಯದ ಈ ಕೆಟ್ಟ ರೋಗಕ್ಕೆ ಔಷಧ ಎಲ್ಲಿದೆ? ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ಕೈಗಳಿಂದ ಸೇವೆ ಮಾಡಲು ಸಿದ್ಧರಾದ ವ್ಯಕ್ತಿಗಳಿಂದ ಮಾತ್ರವೇ ಈ ಕೆಟ್ಟ ರೋಗ ದೂರವಾಗಲು ಸಾಧ್ಯ ಎಂದು ಮದರ್ ತೆರೇಸಾ ಹೇಳಿದರು. ಹಿರಿಯರ ಬಂಧು ಬಾಂಧವರ ಪ್ರೀತಿಯನ್ನು ಕಾಣದೆ ಹತಾಶರಾದ ಮಕ್ಕಳ ಸಂತಾಪವನ್ನು ದೂರ ಮಾಡುವವರು ಯಾರು? ಪ್ರೀತಿಯ ವರ್ತನೆಗೆ ಖರ್ಚೇನೂ ಇಲ್ಲ. ಪ್ರೀತಿಯ ನಿಧಿ ಪ್ರತಿಯೊಬ್ಬರ ಆಂತರ್ಯದಲ್ಲೂ ಇದೆ. ಪ್ರೀತಿಯನ್ನು ನೀಡುವವರು ಪಡೆಯುವವರು ಧನ್ಯರು. ಇಬ್ಬರಿಗೂ ಆನಂದ ತೃಪ್ತಿ ಉಂಟಾಗುತ್ತದೆ. ಇಬ್ಬರ ವ್ಯಕ್ತಿತ್ವವೂ ಅರಳುತ್ತದೆ. ಆದರೆ ಈ ಜಗತ್ತಿನಲ್ಲಿ ಈ ಸಾಮಾನ್ಯ ಪ್ರೀತಿಯನ್ನಾದರೂ ನೀಡುವವರು ಅಲ್ಪಸಂಖ್ಯಾತರಾಗಲು ಕಾರಣವೇನು? ಪ್ರೀತಿಯ ಅಮೃತ ಕುಂಭವಿರುತ್ತ ದ್ವೇಷದ ವಿಷವೇಕೆ ನಿನಗೆ ಹಿಡಿಸಿದೆ? ಕಾರಣ ಇಷ್ಟೇ, ಅಜ್ಞಾನದ ಪ್ರಭಾವ ಮತ್ತು ತರಬೇತಿಯ ಅಭಾವ. ಸಾಮಾನ್ಯ ಪ್ರೀತಿಯನ್ನೋ ನಿಜವಾದ ನಿಸ್ವಾರ್ಥ ದೈವಿ ಪ್ರೀತಿಯನ್ನೋ ಅನುಭವಿಸಿದ ವ್ಯಕ್ತಿ, ಅದರ ಮಹತ್ವವನ್ನು ತಿಳಿಯದ ವ್ಯಕ್ತಿ ಅದನ್ನು ಇತರರಿಗೆ ನೀಡುವುದಾದರೂ ಹೇಗೆ? ಆದರೆ ಒಂದಂತೂ ನಿಜ, ಪ್ರೀತಿಯ ಮಹಾಪೂರಕ್ಕೆ ಹೃದಯಗಳ ದೋಷ ದುರಿತಗಳೆಲ್ಲ ಕೊಚ್ಚಿ ಹೋಗಿ ಬಾಂಧವ್ಯದ ಬೆಸುಗೆ ಬಲವಾಗುತ್ತದೆ. ಮುಂದಿನ ವಿಷಯ ಪ್ರೀತಿಯ ಮಹಿಮೆ. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ: ಜಗತ್ತೇ ಪರಿಶುದ್ಧ ಪ್ರೀತಿಗಾಗಿ ಆತುರದಿಂದ ಹಾತೊರೆಯುತ್ತಿದೆ. ಪ್ರತಿಫಲವನ್ನು ಅಪೇಕ್ಷಿಸದೆ ನಾವು ಅದನ್ನು ಹಂಚಬೇಕು. ಕೊಡು ಕೊಡು, ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡು. ಪ್ರೀತಿಗೆ ಎಂದೂ ಅಪಜಯವಿಲ್ಲ. ಇಂದೋ ನಾಳೆಯೋ ಶತಮಾನಗಳ ಬಳಿಕವೋ ಸತ್ಯವೇ ಜಯಿಸುವುದು. ಪ್ರೀತಿಯು ಜಯವನ್ನು ತಂದೇ ತರುವುದು. ನೀವು ನಿಮ್ಮ ಸಹೋದರರನ್ನು ಪ್ರೀತಿಸುವಿರೇನು? ಪತ್ರಿಕೆಗಳು ಏನು ಹೇಳುತ್ತವೆ ಎಂಬುದನ್ನು ನಾನು ಪರಿಶೀಲಿಸುವುದಿಲ್ಲ. ಪ್ರೀತಿಯ ಸರ್ವಶಕ್ತತೆಯಲ್ಲಿ ನಂಬಿಕೆ ಇಡಿ. ನಿಮ್ಮಲ್ಲಿ ಪರಿಶುದ್ಧ ಪ್ರೀತಿ ಇದೆಯೇ? ನೀವು ಸರ್ವಶಕ್ತರು. ಯಾವುದು ನಮ್ಮಲ್ಲಿ ಏಕತಾ ಭಾವನೆಯನ್ನು ಉಂಟು ಮಾಡುವುದೋ ಅದು ಸತ್ಯ. ಪ್ರೀತಿಯೇ ಸತ್ಯ, ದ್ವೇಷವೇ ಅನೃತ. ಏಕೆಂದರೆ ದ್ವೇಷವು ನಮ್ಮನ್ನು ಪರಸ್ಪರ ವಿಂಗಡಿಸುತ್ತದೆ, ಅನೈಕ್ಯಕ್ಕೆ ಕಾರಣವಾಗುತ್ತದೆ. ಮನುಷ್ಯರನ್ನು ಬೇರ್ಪಡಿಸುತ್ತದೆ ಈ ದ್ವೇಷ. ಆದುದರಿಂದಲೇ ಅದು ದೋಷಯುಕ್ತ ಹಾಗೂ ಅನೃತ. ದ್ವೇಷ ನಮ್ಮನ್ನು ನಾಶಗೊಳಿಸುವ ಶಕ್ತಿ. ಅದು ನಮ್ಮನ್ನು ಬೇರ್ಪಡಿಸಿ ನಾಶಗೊಳಿಸುತ್ತದೆ. ಪ್ರೀತಿ ಒಂದುಗೂಡಿಸುತ್ತದೆ. ನೀವು ಒಂದಾಗುತ್ತೀರಿ. ತಾಯಿ, ಮಗು, ಕುಟುಂಬ, ನಗರಗಳು, ಇಡೀ ಜಗತ್ತು, ಪ್ರಾಣಿಗಳು ಪ್ರೀತಿಯಿಂದ ಒಂದಾಗುತ್ತವೆ. ಪ್ರೀತಿಯೇ ಜೀವನದ ಸಾಮರಸ್ಯದ ಸೂತ್ರಧಾರ. ಮುಂದಿನ ವಿಷಯ
ಪ್ರೀತಿಯ ಪ್ರತಿಧ್ವನಿ. ಇದು ಒಂದು ನಡೆದ ಘಟನೆ. ತಂದೆ ತಾಯಿ ಭಾರತವಾಸಿಗಳು. ಒಬ್ಬನೇ ಮಗ ಅಮೆರಿಕಾದಲ್ಲಿ ಹೆಸರಾಂತ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. ಜನಾಧರಣೆಯನ್ನು ವಿಶ್ವಾಸವನ್ನು ಗಳಿಸಿದರೂ ಬಾಳ ಸಂಗಾತಿಯೊಂದಿಗೆ ವೈಮನಸ್ಯ ಬೆಳೆದು ಜೀವನದಲ್ಲಿ ಜಿಗುಪ್ಸೆ ಬಂದು ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ ಇಹಲೋಕವನ್ನು ತ್ಯಜಿಸಿದ. ಅದೇ ದಿನ ಸಹಸ್ರಾರು ಮೈಲು ದೂರದಲ್ಲಿದ್ದ ತಾಯಿಗೆ ಸ್ವಪ್ನ. ತನ್ನ ಮಗ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಂತೆ. ಎಚ್ಚೆತ್ತ ಮೇಲೆ ವಿಪರೀತ ಹೊಟ್ಟೆ ಸಂಕಟ. ಮರುದಿನ ದೂರವಾಣಿಯ ಮೂಲಕ ಈ ದುರಂತದ ವಾರ್ತೆ ತಿಳಿದಾಗ ಹೆತ್ತ ಕರುಳನ್ನು ಮತ್ತಷ್ಟು ಹಿಂಡಿದಂತಾಯಿತು. ತನ್ನ ಪ್ರೀತಿಗೆ ಪಾತ್ರನಾದ ವ್ಯಕ್ತಿಗೆ ಆಘಾತವಾದಾಗ ಹೆತ್ತ ಕರುಳಿಗೆ ಹೇಗೆ ನೋವು ಮುಟ್ಟುತ್ತದೆ ಎಂಬುದನ್ನು ಇದೊಂದೇ ಉದಾಹರಣೆಯಲ್ಲ, ಬೇಕಷ್ಟು ಉದಾಹರಣೆಗಳು ದೊರಕುತ್ತವೆ. ರಷ್ಯಾ ಈ ಬಗ್ಗೆ ಬೇಕಷ್ಟು ಸಂಶೋಧನೆಗಳನ್ನು ನಡೆಸಿದೆ. ಪ್ರೀತಿಯ ಸ್ಪಂದನ ರೇಡಿಯೋ ಅಲೆಗಳಂತೆ ಚಲಿಸಿ ಅದಕ್ಕೆ ಕಾತರಿಸುವ ಹೃದಯವನ್ನು ಮುಟ್ಟಬಲ್ಲದು, ತಟ್ಟಬಲ್ಲದು. ಮುಂದಿನ ಸಂಚಿಕೆಯಲ್ಲಿ ವಿಜ್ಞಾನಿಗಳ ಅಜ್ಞಾನ ಎಂಬ ವಿಷಯವನ್ನು ಕುರಿತು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.